ರಾಯಚೂರಿನಲ್ಲಿ ಮಡ್ಕ ದಂಧೆ ವಿರುದ್ಧ ಪೊಲೀಸರ ಕಾರ್ಯಾಚರಣೆ ಮುಂದುವರೆದಿದೆ. ದೇವದುರ್ಗ ಪಟ್ಟಣದಲ್ಲಿ ಮಡ್ಕ ಜೂಜಾಟ ನಡೆಸ್ತಾ ಇದ್ದ ಆರೋಪಿ ಬಸವರಾಜ್ನನ್ನ ದೇವದುರ್ಗ ಪೊಲೀಸರು ಬಂಧಿಸಿದ್ದಾರೆ. ಗ್ರಾಮೀಣ ಭಾಗದ ಕಾರ್ಮಿಕ ವರ್ಗದ ಜನರನ್ನ ಟಾರ್ಗೆಟ್ ಮಾಡಿ ದಂಧೆ ನಡೆಸ್ತಾ ಇದ್ದ ಆರೋಪ ಕೇಳಿಬಂದಿತ್ತು. ಆರೋಪದ ಬೆನ್ನಲ್ಲೇ ಕಾರ್ಯಾಚರಣೆ ನಡೆಸಿದಂತ ಪೊಲೀಸರು ಬಸವರಾಜ್ನನ್ನ ಬಂಧಿಸಿದ್ದಾರೆ. ದೇವದುರ್ಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗೋ ಸಂರಕ್ಷಣೆಗಾಗಿ ರಚನೆಯಾಗಿರುವ ಗೋವರ್ಧನ ಟ್ರಸ್ಟ್ಗೆ ಶೃಂಗೇರಿ ಶಾರದಾ ಪೀಠದ ಕಿರಿಯ ಯತಿ ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿ ಚಾಲನೆ ನೀಡಿದ್ರು. ಚಾಲನೆಗೂ ಮುನ್ನ ಭವ್ಯ ಶೋಭಾಯಾತ್ರೆಯಲ್ಲಿ ಶ್ರೀಗಳನ್ನ ಕರೆತರಲಾಯಿತು. ಇನ್ನು ಕಾರ್ಯಕ್ರಮಕ್ಕೂ ಮುನ್ನ ಶ್ರೀಗಳು ಗೋಪೂಜೆಯನ್ನ ನೆರವೇರಿಸಿದ್ರು. ಟ್ರಸ್ಟ್ನ ಮಹಾಪೋಷಕ ಕೆಎಸ್ ಈಶ್ವರಪ್ಪ, ಅಧ್ಯಕ್ಷ ಕೆಇ ಕಾಂತೇಶ್, ಮಹಾಪೋಷಕರಾದ ಕೆಎಸ್ ನಾಗರಾಜ್, ಶೃಂಗೇರಿ ಭಾಗವತ್, ಬಿಎ ರಂಗನಾಥ್ ಉಪಸ್ಥಿತರಿದ್ದರು. ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಸಾದುಗೋನಹಳ್ಳಿ ಬಳಿ ಹೇಮಾವತಿ ಉಪನಾಲೆ ಬಿರುಕು ಬಿಟ್ಟು ನೀರು ಪೋಲಾಗ್ತಾ ಇದೆ. ನಾಲೆ ಕಟ್ಟಡ ಬಿರುಕು ಬಿಟ್ಟು ವರ್ಷ ಕಳೆದರೂ ಕೂಡ ನೀರಾವರಿ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ಇದರಿಂದ ನಾಲೆ ಅರ್ಧ ನೀರು ಹೆಚ್ಚು ಹಳ್ಳಕೊಳ್ಳದ ಪಾಲಾಗ್ತಾ ಇದ್ದು, ಹಳ್ಳದ ಪಕ್ಕ ರಸ್ತೆಗೂ ನೀರು ನುಗ್ಗಿದ್ದು ಜನರು ಓಡಾಡೋದಕ್ಕೆ ಪರದಾಡುವಂತಾಗಿದೆ. ಇದರಿಂದಾಗಿ ಕೊನೆಯ ಭಾಗದ ರೈತರಿಗೆ ನಾಲೆಯ ನೀರು ತಲುಪ್ತಾ ಇಲ್ಲ. ತಕ್ಷಣ ನಾಲೆಯನ್ನು ಸರಿಪಡಿಸುವುದಕ್ಕೆ ರೈತರು ಆಗ್ರಹಿಸಿದ್ದಾರೆ. ಕ್ರಮ ಕೈಗೊಳ್ಳದೇ ಇದ್ದರೆ ಕಚೇರಿಯ ಮುಂದೆ ಉಗ್ರ ಹೋರಾಟವನ್ನು ನಡೆಸುವ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಾಡಹಗಲೇ ಸಿನಿಮಾ ಶೈಲಿಯಲ್ಲಿ ಸಿವಿಲ್ ಗುತ್ತಿಗೆದಾರನ ಅಪಹರಣ ಮಾಡಿರುವ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಹುಬ್ಬಳ್ಳಿ ನಗರದ ತೋಳನಕೆರೆ ಸಮೀಪ ಕಚೇರಿಯಿಂದ ಗುತ್ತಿಗೆದಾರ ಮೋಹನ್ ಚೌಹಾಣ್‌ನನ್ನ ಬಸಪ್ಪ ದಳವಾಯಿ ಮತ್ತು ಸಹಚರರು ಹೊತ್ತೊಯ್ದಿದ್ದಾರೆ. ಕಾರ್ ಮತ್ತು ಕ್ರೂಸರ್ನಲ್ಲಿ ಬಂದಿದ್ದ 15ಕ್ಕೂ ಹೆಚ್ಚು ದುಷ್ಕರ್ಮಿಗಳು ಮೋಹನ್ ಚೌಹಾಣ್ ಮೇಲೆ ಹಲ್ಲೆಯನ್ನ ನಡೆಸಿ ಅಪಹರಣ ಮಾಡಿದ್ದಾರೆ. ಇನ್ನು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ನಡುವೆ ಗಲಾಟೆ ನಡೆದಿತ್ತು. ಹುಬ್ಬಳ್ಳಿ ಉಪ ಕಾರಾಗೃಹ ನಿರ್ಮಾಣದ ಗುತ್ತಿಗೆ ಪಡೆದಿದ್ದ ಮೋಹನ್ ಚೌಹಾಣ್ ನಂತರ ಬಸಪ್ಪ ದಳವಾಯಿಗೆ ಉಪಗುತ್ತಿಗೆ ನೀಡಲಾಗಿತ್ತು. ಆದರೆ ಬಸಪ್ಪ ದಳವಾಯಿ ಸರಿಯಾಗಿ ಕೆಲಸ ಮಾಡದ ಹಿನ್ನೆಲೆ ಮೋಹನ್ ಚೌಹಾಣ್ ಆತನಿಂದ ಕೆಲಸವನ್ನ ಹಿಂಪಡೆದಿದ್ದಾರೆ. ಬಳಿಕ ಮಾಡಿದ ಕೆಲಸಕ್ಕೆ ಹಣ ಪಾವತಿಸಿದ್ದಾನೆ. ಆದರೆ ತನಗೆ ಹೆಚ್ಚಿನ ಹಣ ಬರಬೇಕು ಅಂತ ಬಸಪ್ಪ ಹಾಗೂ ಮೋಹನ್ ಮಧ್ಯೆ ಗಲಾಟೆ ನಡೆದಿತ್ತು. ಇದೇ ವಿಚಾರಕ್ಕೆ ಬಸಪ್ಪ ದಳವಾಯಿ ಮೋಹನ್ ಅಪಹರಣ ಮಾಡಿದ್ದಾನೆ. ಇನ್ನು ಈ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ. ಹುಬ್ಬಳ್ಳಿ ಗೋಕಲ ರೋಡ್ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಅಪಹರಣಕಾರರನ್ನ ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ವಾಲ್ಮೀಕಿ ಗುರುಪೀಠದ ಪ್ರಸನ್ನಾನಂದ ಸ್ವಾಮೀಜಿ ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೋರ್ಟ್ ಆದೇಶ ಮೇರೆಗೆ ಎಫ್ಐಆರ್ ದಾಖಲಾಗಿದೆ. ಆದರೆ ರಾಜಕೀಯ ಬಣ್ಣ ಕಟ್ಟಿದ್ರೆ ಕೋರ್ಟ್ ಆದೇಶವನ್ನು ಧಿಕ್ಕರಿಸಿದಂತೆ ಶ್ರೀಗಳು ನನ್ನನ್ನು ಟಾರ್ಗೆಟ್ ಮಾಡಿದ್ದಾರೆ ಅಂತಾರೆ. ಆದರೆ ಅದಕ್ಕೆ ಯಾರು ಕಾರಣ ಅಂತ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ನಮ್ಮ ಕುಟುಂಬದವರು ತಪ್ಪು ಮಾಡಿದ್ರು, ತಪ್ಪು ಅಂತ ಹೇಳಬೇಕು. ಮಹರ್ಷಿ ವಾಲ್ಮೀಕಿ ಬಗ್ಗೆ ನಮ್ಮ ಸಮಾಜದವರು ಬಹಳ ಮಾತನಾಡ್ತಾರೆ. ಮಹರ್ಷಿ ವಾಲ್ಮೀಕಿ ಅವರು ಅದನ್ನೇ ಹೇಳೋದು. ಮೌಲ್ಯಗಳು, ಪ್ರಾಮಾಣಿಕತೆ ಇರಬೇಕು. ಸಣ್ಣ ಪುಟ್ಟ ವ್ಯಕ್ತಿ ಸಹಜವಾಗಿ ತಪ್ಪನ್ನು ಮಾಡಬಹುದು. ರಾಜಕಾರಣಿಯಾಗಲಿ, ಸನ್ಯಾಸಿಯಾಗಲಿ ಯಾರೇ ಮಾಡಿದ್ರೂ ಕೂಡ ಅದು ತಪ್ಪೇ. ಅದನ್ನ ನ್ಯಾಯಾಲಯ ತೀರ್ಮಾನ ಮಾಡಲಿ ಅಂತ ಹೇಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.